ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸುಂಟಿ ಸಿಬ್ಲಿಂಗ್ ಬ್ಲಾಗ್ಸ್. ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸುಂಟಿ ಸಿಬ್ಲಿಂಗ್ ಬ್ಲಾಗ್ಸ್. ಸೊ ಗೈಸ್, ಇವತ್ತಿನ ಬ್ಲಾಗ್ ಅಲ್ಲಿ ನಾವೇನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅಮ್ಮ ತೋರಿಸಿದೆಲ್ಲ. ಜಾನಿಗೆ ನಾನು ಜೆನಿಫರ್ ಮಾಡ್ತಿದ್ದೇನೆ ಗೈಸ್. ಜಾನಿಗೆ ಲಾಸ್ಟ್ ಟೈಮ್ ಜೇನ್ ಮಾಡಿದ್ದೆ ನಾನು, ಈ ಸತಿ ಜಾನಿಗೆ ನಾನು ಜೆನಿಫರ್ ಮಾಡ್ತಿದ್ದೇನೆ. ಪ್ಲಾನ್ ಎಂತ ಗೊತ್ತುಂಟಾ? ನಂಗೆ ಹುಡುಗಿ ಮಾಡಿ ಬಿಸಾಡುವ ಅಂತ ಪ್ಲಾನ್ ಆಯ್ತಾ. ಒಂದು ಸಿಸ್ಟರ್ ಸಿಗ್ತಾಳೆ. ನಂಗೆ ಯಾರು ಸಿಗ್ತಾರೆ? ಸಿಸ್ಟರ್ ನಂಗೆ ಹುಡುಗ ಬೇಕಾ? ಹುಡುಗ ಬೇಡ ಮಮ್ಮಿ, ಮೇಲಿಂದ ಮಾತ್ರ ಹುಡುಗಿ ಅಮ್ಮ, ಕೆಳಗಿಂದ ಫುಲ್ ಹುಡುಗ. ಇವಳಿಗೆ ಇದು ಎಂತ ಅಂತ ಗೊತ್ತಿಲ್ಲ ಆಯ್ತಾ. ನಂಗೊಂದು 4 ಹೆಸರು ಹೇಳು. ನಂಗೆ 4 ಹೆಸರು ಇದ್ರದ್ದು ಬಗ್ಗೆ. ಇಷ್ಟು ಐಟಮ್ಸ್ ನೋಡಿ, ಇಲ್ಲಿ ಇದೆಲ್ಲ ಇಟ್ಟಿದ್ದಾರೆ, ಎಂತ ಅಂತ ಗೊತ್ತಿಲ್ಲ ನಂಗೆ ಕೂಡ. ನಂಗೆ ಸೊ ಗೈಸ್, ಇದು ದಿಸ್ ಇಸ್ ಕಾಲ್ಡ್ as ಬ್ಲಶ್ ಪ್ಯಾಲೆಟ್ ಆಯ್ತಾ. ನಿಮಗೆ ಬ್ಲಶ್ ಹಾಕ್ತಾರಲ್ಲ, ಸೊ ಅದು ಅಷ್ಟೇ ಹಾಕಿಬೇಕು. ಒಂದೇ ಬ್ಲಶ್ ಹಾಕಿದ್ರೆ ಹಾಕುದಿಲ್ಲ. ಡಿಫ್ರೆಂಟ್ ಡ್ರೆಸ್ ಗೆ ಡಿಫ್ರೆಂಟ್ ಕಲರ್ಸ್ ಇದೆ. ನೋಡುವ, ಇದೆಲ್ಲ ಬುಕ್ ಕಲರ್ ಬುಕ್ ತಂದಿಟ್ಟಿದ್ದೀನಿ. ಮತ್ತೆ ತುಂಬಾ ಕ್ಯೂಟ್ ಆಗಿದೆ ಆಯ್ತಾ. ಇದು ಗ್ಲಿಟರ್ ಅಂತ ಹೇಳ್ತಾರೆ. ಇದು ಗ್ಲಿಟರ್ ಉಂಟಲ್ಲ, ಎಲ್ಲಿಗೆ ಹಾಕುದು ಅಂತ ಹೇಳಿದ್ರೆ ನಿಮ್ಮ ಕಣ್ಣಿಗೆ ಹಾಕುದು ಆಯ್ತಾ. ಇಲ್ಲಿ ಕಣ್ಣಿದ್ದು ಐ ಮೇಕಪ್ ಆಗ್ತದಲ್ಲ, ಅದದ್ದು ಆದ್ಮೇಲೆ ಇದು ಗ್ಲಿಟರ್ ಹಾಕ್ತಾರೆ. ಸೊ ಗೈಸ್ ನೋಡಿ ಹೇಗೆ ಉಂಟು. ಮತ್ತೆ ನೆಕ್ಸ್ಟ್ ನಮ್ಮ ಹತ್ರ ಇದೆ ಕಾಂಟೋರ್ ಪ್ಯಾಲೆಟ್ ಅಂತ ಇದೆ. ಅದು ನಂಗೆ ಎಂತ ಅಂತ ಗೊತ್ತಿಲ್ಲ ಗೈಸ್, ನಾನು ಯೂಸ್ ಮಾಡುದಿಲ್ಲ. ಅದು ಬಿಳಿ ಮಾಡ್ಲಿಕ್ಕೆ. ಇದು ಬಿಳಿ ಮಾಡ್ಲಿಕ್ಕಂತೆ. ಯಾರು ಎಷ್ಟು ಬಿಳಿದಿನ್ ನಾನು? ನಂಗೆಂತ ಏನೋ ಬಿಳಿ ಮಾಡ್ಲಿಕ್ಕೆ ಅಂತ ನಿಮ್ಗೆ? ಟೋನ್ ಒಳ್ಳೆ ಮಾಡಿ ಆಗ್ಬೇಕು ನಿಂದು, ಅಂದ್ರೆ ನಿಂದು ಸ್ಕಿನ್ ಟೋನ್ ಚಂದ ಆಗ್ಬೇಕು. ಅದೆಲ್ಲ ಎಕ್ಸ್ಪೈರಿ ಆಗ್ಲಿಲ್ಲ? ಅದೆಲ್ಲ ಎಕ್ಸ್ಪೈರ್ ಆಗ್ಲಿಲ್ಲ. ಎಂತ ಎಕ್ಸ್ಪೈರ್ ಆಗ್ಲಿಲ್ಲ? ಇನ್ನ 2 ವರ್ಷ ಇದೆ. ಇನ್ನ 2 ವರ್ಷ ಇದೆಯಾ? ಓಕೆ, ಈಗ ತೋರಿಸು. ಇದು ಎಂತ? ಇದು ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ as ಲಿಪ್ ಪ್ಯಾಲೆಟ್ ಆಯ್ತಾ. ಇದೆಲ್ಲ ಲಿಪ್ಸ್ಟಿಕ್. ನಿಮ್ಗೆ ಯಾವ ಕಲರ್ ಡ್ರೆಸ್ ಗೆ ಯಾವ ಕಲರ್ ಲಿಪ್ಸ್ಟಿಕ್ ಸಹ ಹಾಕ್ಬೋದು. ಇವತ್ತು ನಂಗೆ ಹಲ್ಕ್ ಮಾಡುವಂತ ಪ್ಲಾನ್. ನೀನು ಹಲ್ಕ್ ಅಲ್ಲ ಗೈಸ್, ಇವತ್ತು ಥ್ಯಾನೋಸ್ ಮಾಡುವಂತ ಪ್ಲಾನ್. ಪರ್ಪಲ್ ಮಾಡಿ ಇಡ್ತಾಳೆ. ಸೊ ಇದು ನಿಮಗೆ ಇವತ್ತು ಇದು ಸೆಟಾಫಿಲ್ ಮಾಯಿಶ್ಚರೈಸಿಂಗ್ ಲೋಷನ್ ಇದು. ಸೀತಾಫಲ್ ಅದು. ಮತ್ತೆ ಇದು ಮೈಕ್ರೋ ಫಿನಿಶ್ ಮೇಕಪ್ ಫಿನಿಶರ್. ನಿಮ್ಗೆ ಒಂದು ಮೇಕಪ್ ಆದ್ಮೇಲೆ ಉಂಟಲ್ಲ, ನಿಮ್ಗೆ ಒಂದು ಫಸ್ಟ್ ಗೆ ಹೀಗೆ ಮಾಡಿ ಉಂಟಲ್ಲ ಸ್ಪ್ರೇ. ಅದಕ್ಕೆ ಎಂತ ಆಗ್ತದೆ ಅದು ಹಾಕಿದ್ರೆ? ಆಗ ನಿನ್ನ ಮೇಕಪ್ ಸೆಟ್ ಆಗ್ತದೆ. ಮೇಕಪ್ ಸೆಟ್ ಈಗ ನಾನ್ ಬಕ್ರಾವ ಇದ್ರಲ್ಲಿ ಅಲ್ಲ, ಎಕ್ಸ್ಪೆರಿಮೆಂಟಲ್ ರ್ಯಾಟ್ ನಾನೀಗ. ಅಷ್ಟು ಚಂದ ಉಂಟು. ಗೈಸ್ ಹೇಳ್ತಾಳೆ, ಎಲ್ಲ ಹೇಳ್ತಾಳೆ ಆಯ್ತಾ, ಎಲ್ಲ ಹೇಳ್ತಾಳೆ. ನೋಡುವ. ಇದು ಲಿಪ್ಸ್ಟಿಕ್ ಗೊತ್ತಾಯ್ತಾ. ಮತ್ತೆ ಅದು ಅವಳಿಗೆ ಗೊತ್ತಿಲ್ಲ, ಇವತ್ತೇ ನೋಡ್ತಿದ್ದಾಳೆ. ಗೊತ್ತಿಲ್ಲ. ಇದು ಫೌಂಡೇಶನ್ ಗೈಸ್, ಸಾರಿ ಫೌಂಡೇಶನ್. ಇದು ಲಿಪ್ಸ್ಟಿಕ್, ಇದು ಫೌಂಡೇಶನ್, ಇದು ಮೆಬಿಲಿನ್, ಇದು ಲಿಪ್ಸ್ಟಿಕ್ ಅಗೇನ್. ಮತ್ತೆ ತುಂಬಾ ಕಲರ್ ಲಿಪ್ಸ್ಟಿಕ್ ಇದೆ. ಅಷ್ಟು ಸಾಕು. ಎಲ್ಲ ಗೊತ್ತಾಯ್ತು ನಂಗೆ. ಅದು ಒಂದು ಲಾಸ್ಟ್ ಇಯರ್ ಹೇಳು ನಾನು. ಅದೆಂತ? ಇದು ರಂಗಿಲ್ಲ ಪೌಡರ್ ಗೈಸ್. ಪೌಡರ್ ಯಾವ್ದಕ್ಕೆ? ಇದು ನಿಂದು ಹೇರಿಗೆ ಹಾಕ್ಲಿಕ್ಕೆ ಸೆಟ್ ಮಾಡಿ. ಕೂದಲೇ ಇಲ್ಲ ಅಂದ್ರೆ ಹೇರಿಗೆ ಅಂತ ಹಾಕ್ತೀಯಾ? ಫೇಸಿಗೆ ಪೌಡರ್. ಇವ್ ಗೊತ್ತಿಲ್ಲ ಗೈಸ್. ಸುಮ್ಮನೆ ಎಂತದು ಮಾಡಿ ಈಗ ಮಸಾಲಾ ಮಾಡಿ ಬಿಡ್ತಾಳೆ ನಂಗೀಗ. ಗೊತ್ತಿದ್ರೆ ಮಾಡ್ಬೇಕಾ? ನಿಂದೀಗ ಎಂತ ಏಮೆಂತ? ಎಕ್ಸ್ಪೆರಿಮೆಂಟ್ ಇವನ್ ಮೇಲೆ. ನಿನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇವೆ. ಅಯ್ಯೋ ಗೈಸ್, ಜಾನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇವೆ. ತುಂಬಾ ಖುಷಿಯಲ್ಲಿದ್ದಾಳೆ ಗೈಸ್ ಇವಳು. ತುಂಬಾ ಅಂದ್ರೆ ಎಕ್ಸೈಟೆಡ್ ಆಗಿದ್ದಾಳೆ. ಸೊ ಅಲ್ಲ, ನಿಂಗೆ ಅಮ್ಮ ಇದ್ರಲ್ಲ, ಅಮ್ಮದ ಮೇಲೆ ಮಾಡ್ಬೋದಲ್ಲ. ನಿಂಗೆ ಹಾಕುದೇ ಡಿಫರೆಂಟ್. ಎಂತದೋ ದ್ವೇಷ ಉಂಟು ಗೈಸ್. ಇವತ್ತೆಲ್ಲ ಹಾಕಿ ಮುಖದ ಮೇಲೆಲ್ಲ ಫುಲ್ ರ್ಯಾಶಸ್ ಎಲ್ಲ ಮಾಡಿ ಉಂಟಲ್ಲ, ನಂಗೆ ಹೊರಗೆ ಹೋಗದಾಗೆ ಮಾಡ್ತಾಳೆ ಅವಳು. ಹುಡುಗಿರಿಗೆ ಎಂತ ಗೊತ್ತುಂಟ, ಅವರ ತಮ್ಮನಿಗೆ ಇಲ್ದ್ರೆ ಅಣ್ಣನಿಗೆ ಉಂಟಲ್ಲ ಒಂದು ಮೇಕಪ್ ಮಾಡುವ ಅಂತ ಹೇಳಿ ಉಂಟಲ್ಲ ಒಂದು ಆಸೆ ಇರ್ತದೆ. ಅದು ನನ್ಗೆ ಮಾತ್ರ ಅಲ್ಲ, ನಿಮ್ದು ನಮ್ಮ ವಿಡಿಯೋ ಯಾರ್ಯಾರು ನೋಡ್ತಾರೆ ಅವರು ನನಗೆ ಹುಡುಗಿರೆಲ್ಲ ಹೇಳಿ ಆಯ್ತಾ, ಥಮ್ಸ್ ಅಪ್ ಕೊಡಿ ಒಂದು. ನೀವು ನಿಮ್ಗೆ ಸಹ ಆಸೆ ಇರ್ತದ ಇಲ್ವಾ ಅಂತ ಹೇಳಿ ಮೇಕಪ್ ಮಾಡ್ಲಿಕ್ಕೆ. ನಾ ಬರುದಿಲ್ಲ ಹಾಗೆಲ್ಲ ಆಯ್ತಾ. ನಾನು ಇಲ್ಲಿ ಮಾತ್ರ, ಮನೆಯಲ್ಲಿ ಮಾತ್ರ ಹಾಗೆಲ್ಲ ಬರುದಿಲ್ಲ. ನಿಮ್ಗೆ ಆಸೆ ಇದ್ರೆ ನೀವು ಯಾರೊಟ್ಟಿಗೆ ಬೇರೊಟ್ಟಿಗೆ ಮಾಡಿ ನೋಡಲ್ಲ, ಮೇಕಪ್ ಮಾಡಿ. ನಂಗೆಂತ ಕರೀದು ನೀವು ಮೇಕಪ್ ಮಾಡಿ ಮಗ್ರ ಸಿಕ್ಕಿದ್ದಾರೆ ಬಾ. ಆಗಿರಲ್ಲ, ಫಸ್ಟ್ ಟೈಮ್ ನೋಡುದು ನಾನು ಈ ತರ ಎಲ್ಲ ಐಟಮ್. ನಂದು ಜೀವನದಲ್ಲಿ ನೋಡಿರ್ಲಿಲ್ಲ ನಾನು. ನಂದು ಜೀವನದಲ್ಲಿ ಈ ತರ ಐಟಮ್ ಎಲ್ಲ ನೋಡಿಲ್ಲ ಗೈಸ್. ಇದು ನಾನು ನಿಮ್ಗೆ ಈಗ ಮೇಕಪ್ ಪ್ರಾಡಕ್ಟ್ ಎಲ್ಲ ತೋರಿಸಿದ್ನಲ್ಲ, ಇದು ಒಂದು ನಿಯರ್ಲಿ ಉಂಟಲ್ಲ ಒಂದು ಅಮೌಂಟ್, ಅದಕ್ಕೆ 1.5 lakh ಇರ್ಬೋದು. ಸೊ ನಿನ್ನ ಹೆಂಡತಿಗೆ, ನಿನ್ನ ಗರ್ಲ್ ಫ್ರೆಂಡ್ಗೆ ಉಂಟಲ್ಲ ಹೀಗೆ ಗಿಫ್ಟ್ ಮಾಡಿ ಉಂಟ ಇದ್ರಲ್ಲಿ 1.5 lakh ಅಲ್ಲಿ 1.5 lakh ಬೈಕ್ ಬರ್ತಿತ್ತಾ? ಇಲ್ಲ, ಇದೆಲ್ಲ ಉಂಟಲ್ಲ, ಇದು ತುಂಬಾ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಗೈಸ್. ಇದೆಲ್ಲ ಉಂಟಲ್ಲ ಹುಡಾ ಬ್ಯೂಟಿ ಇದು ಪ್ರಾಡಕ್ಟ್. ಹುಡಾ ಬ್ಯೂಟಿ ಅವ್ನು ಯಾರು? ಅದು ಒಂದು ದುಬೈದು ಪ್ರಾಡಕ್ಟ್. ಅದು ಎಂತ ಗೈಸ್ ಇದು? ನಾನಿದು ನಿಂಗೆ ಚೋರ್ ಬಜಾರ್ ಇಂದ 200 ರೂಪಾಯಿಗೆ ತಗೊಂಡ್ ಬರ್ತಿದ್ದೆ. ಎಂತ ಸಾಗ್ಲಿಲ್ಲ ಗೈಸ್, ಸರಿ ಉಂಟು. ಇದು ನೋಡಿ, ಇದು ಕಣ್ಣು ತರ ಉಂಟು. ಇದ್ರೊಳಗೆ ಎಂತ ಉಂಟು ಗೊತ್ತು? ಪೌಡರ್ ಇಟ್ಟಿದ್ದಾರೆ ನೋಡಿ, ಗಜ ಪೌಡರ್ ಇದ್ರೊಳಗೆ. ಎಂತ ಇದು? ಎಂತ ಯಾವ್ದಕ್ಕಿದು? ಇದಕ್ಕೆ ಯಾವ್ದಕ್ಕೆ? ಗ್ಲಿಟರ್, ಇದು ಗ್ಲಿಟರ್ ಮುಖಕ್ಕೆ ಹಾಕ್ಲಿಕ್ಕೆ. ಅಯ್ಯೋ, ಎಂತ ನಂದು ಮುಖವಾ ನಾ ಬಲೂನವಾ ಮದ್ವೆದು? ಗೈಸ್ ಮದ್ವೆದು ಕೇಕ್ ಮಾಡಿ ಇಡ್ತಾಳೆ ಗೈಸ್. ಈಗ ಯಾವ್ದು ಫೌಂಡೇಶನ್ ಗೈಸ್ ಉಳಿಗಿ ಎಂತ ಸಹ ಗೊತ್ತಿಲ್ಲ ಗೈಸ್. ಉಳಿಗೆ ಅಮ್ಮನೊಟ್ಟಿಗೆ ಕೇಳಿ ಹೇಳ್ತಿದ್ದಾಳೆ. ಸೊ ಗೈಸ್ ತೋರಿಸಿಲ್ಲಿ ನಿಂಗೆ ತೋರಿಸ್ತೀನಿ. ನೀನು ಎಂತ ವಿಷಯ ಅಂತ ಹೇಳಿದ್ರೆ, ನಾನು ನಿಜವಾಗ್ಲೂ ಯಾವ್ದು ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡುದಿಲ್ಲ ಆಯ್ತಾ. ಇದು ಜಸ್ಟ್ ನಮ್ಮ ಮನೇಲಿ ತಂದು ಇಟ್ಟಿದ್ದಾರೆ. ನಾನು ಒಂದು ಪ್ರಾಡಕ್ಟ್ ಯೂಸ್ ಮಾಡುದಿಲ್ಲ. ನಾನು ಯೂಸ್ ಮಾಡೋದು ಅಂತ ಹೇಳಿದ್ರೆ ಲೋಷನ್, ಒಂದು ಮಾಯಿಶ್ಚರೈಸ್, ಒಂದು ಜಾನ್ಸನ್ಸ್ ಬೇಬಿ ಲೋಷನ್, ಮತ್ತೆ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತೇನೆ. ಅದರದ್ದು ಬಿಟ್ಟು ನನ್ಗೆ ಎಂತ ಸಹ ಗೊತ್ತಿಲ್ಲ. ಇದು ಅದು ನಂದು ಫಸ್ಟ್ ಟೈಮ್ ಅಲ್ಲ, ಅದು ನೋಡುವ ಹೇಗೆ ಆಗ್ತದೆ ಅಂತ ಹೇಳಿ. ಅಲ್ಲ, ಫಸ್ಟ್ ಟೈಮ್ ಮಾಡಿ, ನಂದು ಲಾಸ್ಟ್ ಟೈಮ್ ಮಾಡ್ಬೇಡವ ನೀನು. ಗೈಸ್ ಅಮ್ಮನೊಟ್ಟಿಗೆ ಕೇಳ್ತಿದ್ದಾರೆ, ಮಮ್ಮಿ ಇದರಲ್ಲಿ ಲೋಷನ್ ಎಂತ ಹಾಕ್ಲಿಕ್ಕೆ ಫಸ್ಟ್ ಎಂತ ಹಾಕ್ಬೇಕು? ಅವ್ರಿಗೆ ಗೊತ್ತುಂಟು ಜಾಸ್ತಿ, ಯಾಕಂದ್ರೆ ಅವ್ರು ಜಾಸ್ತಿ ಮೇಕಪ್ ಯೂಸ್ ಮಾಡ್ತಿಲ್ಲ. ಇವಳಿಗೆ ಎಂತ ಸಹ ಗೊತ್ತಿಲ್ಲ ಗೈಸ್. ಇವಳು ಹೇಳ್ತಾಳೆ ಸಿಟಾಫಿಲ್ ಹಾಕಿ ನಾನು ಫಸ್ಟ್ ಮುಖಕ್ಕೆ ಹಾಕುವ, ಅದಾದ್ಮೇಲೆ ಲೋಷನ್ ಹಾಕುವ, ಮಸ್ಕಿಲಿನ್ ಹಾಕುವ. ನಂಗೆ ಇಲ್ಲಿ ಟೆನ್ಷನ್ ಆಗ್ತಾ ಉಂಟು ಗೈಸ್. ಅಪ್ಪ ಫೌಂಡೇಶನ್ ಕೊಡಿ ಅಂತ ಈಗ.
ನಾನೆಂತವ ಬಿಲ್ಡಿಂಗ್ ಹಾಕ್ಲಿಕ್ಕೆ ಉಂಟವ ನಂಗೆ ಅಲ್ಲವಾ ಫೌಂಡೇಶನ್ ಮಮ್ಮಿ ಹೇಳ್ತಿದ್ದೀರಲ್ಲ ನಂಗೆ ಅಂತ ಬಿಲ್ಡಿಂಗ್ ಕಟ್ಟಿಸ್ತಿದ್ದೀರಾ ನೀವು ನಂದು ಮೇಲೆ ಕೌಂಟರ್ ಬ್ರಷ್ ಅಲ್ಲಿದೆ. ಬ್ರಷ್ ಇಲ್ಲ. ಬ್ರಷ್ ಪೇಂಟ್ ಇದು ಬ್ರಷ್ ಉಂಟಲ್ಲ ಹಿಂದೆ ತನ್ನಿ ರೋಲರ್ ಉಂಟು ದೊಡ್ಡದು ಸುಣ್ಣ ಹೊಡಿತಾ ಇದ್ದಾರೆ ಗೈಸ್ ನನ್ನ ಮುಖಕ್ಕೀಗ. ನನ್ನ ಹೆಸರು ಜಾನ್ ಮಾಡು ಸ್ಟಾರ್ಟ್ ಮೇಕಪ್. ಇವನಿಗಲ್ಲ ಗೈಸ್, ಇವನ ಹೆಸರು ಎಂತ ಗೊತ್ತುಂಟ? ಇವನು ಡೋರೆಮೋನ್ ಅಲ್ಲ, ಇವನು ಸುಲೇಮಾನ್. ಸುಲೈಮಾನ್ ಬಾಯ್ ಗೈಸ್ ಕನ್ಫರ್ಮ್ ಆಗಿ ಮಾಡೋದು ಗೊತ್ತುಂಟಾ? ಸುಲೈಮಾನ್ ಬಾಯ್ ಅವರಿಗೆ ಯಾಕೆ ಗೊತ್ತುಂಟ ಸುಲೇಮಾನ್ ಅಂತ ಇಟ್ಟದ್ದು? ಕೋಕೋಗೆ ಉಂಟಲ್ಲ ಡೋರೆಮೋನ್ ಕಂಡ್ರೆ ಆಗುದಿಲ್ಲ ಗೈಸ್, ಅದಕ್ಕೆ ನಾವು ಅವರಿಗೆ ಸುಲೇಮಾನ್ ಅಂತ ಹೇಳಿ ಹೆಸರು ಇಟ್ಟದ್ದು. ಅವ್ನು ನೋಡಿ ಗೈಸ್ ಅಲ್ಲಿ ಕುತ್ಕೊಂಡಿದ್ದಾನೆ, ಅವನಿಗೆ ಫುಲ್ ಶೇವ್ ಮಾಡಿ ಇಟ್ಟು ಬಿಟ್ಟಿದ್ದೀವಿ ನಾವು. ಅದು ಕೋಳಿಯಾಗಿ ಇದು ಮಾಡ್ತೀವಲ್ಲ, ರೋಸ್ಟ್ ಮಾಡಿ ಮಾಂಸ ಕಟ್ತೀವಲ್ಲ. ಇವನ್ ಮಾಡಿದ್ದು ಇಲ್ಲ ಗೈಸ್ ಎಂತ ಗೊತ್ತುಂಟಾ, ಒಂದು ಫುಲ್ ಕೂದಲೆಲ್ಲ ಟ್ಯಾಂಗಲ್ ಆಗಿತ್ತು ಅಂತ ಕಾಣ್ತಾನೆ. ಅವ್ನು ಬರ್ತದೆ ಒಂದ್ 2-3 ದಿವಸದಲ್ಲಿ ಕೂದಲು ಬರ್ತದೆ, ಅವ್ನು ತೊಂದ್ರೆ ಇಲ್ಲ. ಓಕೆ ಲೆಟ್ಸ್ ಸ್ಟಾರ್ಟ್. ಸೊ ಗೈಸ್ ಫಸ್ಟ್ ನಾನು ಹಾಕ್ತಿದ್ದೇನೆ ಸೆಟಾಫಿಲ್ ಮಾಯಿಶ್ಚರೈಸಿಂಗ್ ಲೋಷನ್ ಜಾನಿಗೆ. ನೋಡಿ ಈಗ ಬಾ ಗೈಸ್, ಈಗ ಫಸ್ಟ್ ಜಾನಿಗೆ ನಾನು ಲೋಷನ್ ಹಾಕಿದ್ದೇನೆ. ಈಗ ಸೊ ನೆಕ್ಸ್ಟ್ ಸ್ಟೆಪ್ ಎಂತ ಅಂತ ಹೇಳಿದ್ರೆ ಅವನಿಗೆ ಉಂಟಲ್ಲ ಫೌಂಡೇಶನ್ ಹಾಕುವ. ಇದು ನಂದು ಬೇರೆ ಟೈಪ್ ಇದು ಫೌಂಡೇಶನ್ ಉಂಟು, HD ಫೌಂಡೇಶನ್ ಅಂತ ನಿಮ್ಗೆ ಇವಳಿಗೆ ಗೊತ್ತಿಲ್ಲ, ಇವತ್ತೇ ನೋಡ್ತಿರೋದು ಗೈಸ್ ಇವಳು. ಈಗ ಕೈಯಲ್ಲೆಲ್ಲ ಸ್ವಲ್ಪ ಲೋಷನ್ ಬಿದ್ದಿದೆ. ಇವಳಿಗೆ ಇದೆಂತ ಇದು ಎಂತ ನಂಗೆ ಗೊತ್ತಿಲ್ಲ. ನಮ್ದು ಕ್ಯಾಮರಾ ಮ್ಯಾನ್ ಅಂತೂ ಸೂಪರ್ ಇದ್ದಾರೆ ಗೈಸ್ ಅವರು. ಎಂತ ಇದು ಇವನ ಸ್ಕಿನ್ ಟೋನಿಗೆ ಇದು ಒಳ್ಳೇದುಂಟು ಗೈಸ್. ಎಂತ ನಿಗಟ್ರಾನ್ ಮಾಡ್ತಿದ್ಯಾ ನಂಗೆ ನೀನು? ಇಲ್ಲ ಎಂತವ ಇದೆಲ್ಲ ಎಂತ ಆಗ್ತಿದ್ಯಾ? ಎಂತವ ನಾನು ಬುಕ್ ಅಂತ ಎಣಿಸಿದ್ಯವ ಅದು ಗೈಸ್. ಅದು ಬುಕ್ ಬರ್ತಿತ್ತಲ್ಲ ಕಲರ್ ಬುಕ್ ಸಣ್ಣದಿರುವಾಗ, ಫುಲ್ ಕಲರ್ ಎಲ್ಲ ಇರ್ತದೆ, ಅದ್ರ ಮೇಲೆ ಖಾಲಿ ಪೇಂಟ್ ಆದ್ರೆ ಆಯ್ತು ಆಯ್ತಾ, ಅಂದ್ರೆ ಸ್ಕೆಚ್ ಮಾಡಿದ್ರೆ ಆಯ್ತು. ಇವ್ಳು ಅದೇ ಮಾಡ್ತಿದ್ದಾಳೆ. ಸೊ ಗೈಸ್ ನನ್ನ ಹತ್ರ ಉಂಟಲ್ಲ ಅದು ಸ್ಪಾಂಜ್ ಇಲ್ಲ, ಅದಕ್ಕೆ ಅಮ್ಮ ಇದು ಕೊಟ್ಟಿದ್ದಾರೆ. ಎಂತ ಫನ್ನಿ ಇದು. ಬೇಡ ನಾ ಕೈಯಲ್ಲಿ ಮಾಡ್ತಿದ್ದೀನಿ. ಇಲ್ಲ ಅದ್ರಲ್ಲಿ ಸ್ಪಂಜಲ್ಲಿ ಕೈ ಯೂಸ್ ಮಾಡಿ. ಗೈಸ್ ನಾನು ಚಂದ ಕಾಣಿದ್ರೆ ಆಯ್ತು, ಚಂದ ಅಂತೂ ಕಾಣುದಿಲ್ಲ ಇವಳು. ಚಂದ ಅಂತೂ ಮಾಡುದು ಮುಖ್ಯ ಎಲ್ಲ ಇದು ಆಯ್ತಾ. ನಂಗೆ ನಿಗಟ್ರಾನ್ ಇಲ್ಲಾಂದ್ರೆ ಮೆಗಾಟ್ರಾನ್ ಮಾಡಿ ಇಡ್ತಾಳೆ ಈಗ. ನಂಗೆ ಹೆದರಿಕೆ ಒಂದೇ ಆಯ್ತಾ, ನಂದು ಸ್ಕಿನ್ ಎಲ್ಲ ಹಾಳಾಗ್ತದೆ ಅಂತ, ನಮ್ದು ಇಷ್ಟು ಚಂದದ ಸ್ಕಿನ್ ಎಲ್ಲ ಹಾಳು ಮಾಡ್ತಾಳೆ ಅಂತ ಅದೇ ಹೆದರಿಕೆ ನಂಗೆ. ನೋಡಿ ನಮ್ದು ಕ್ಯಾಮರಾಮನ್ ನೋಡಿ. ಸೊ ಗೈಸ್ ನೆಕ್ಸ್ಟ್ ಸ್ಟೆಪ್ ಎಂತ ಅಂತ ಹೇಳಿದ್ರೆ ಈಗ ನಾನು ಜಾನಿಗೆ ಪೌಡರ್ ಹಾಕಿದ್ದೇನೆ ಸ್ವಲ್ಪ. ಕಣ್ಮುಚ್ಚು. ಎಂತ ಫಸ್ಟ್ ಎಂತ ಪೌಡರ್ ಇದ್ದೀವಿ ನಂಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಲಿ ಅವ್ಳು. ಅಲ್ಲ ಇದು ರಿಸರ್ಚ್ ಮಾಡ ಚೂರು ಎಂತ ಹಾಕ್ಬೇಡವಾ. ಫೇಸ್ ಪೌಡರ್ ಮೇಕಪ್ ಪ್ರಾಡಕ್ಟ್ ಇದು ನೋಡಿ, ಇಲ್ಲಿ ಹಾಕಿದ್ದಾರೆ ಪಕ್ಕ ಅಲ್ಲ. ಹಾ ಸರಿ ಕಣ್ಮುಚ್ಚು. ಹಾಗೆ ಇಡು, ಹಾಗೆ ಕಣ್ ತೆಗೆದ್ರೆ ಮತ್ತೆ ಕಣ್ಣಿಗೆಲ್ಲ ಬೀಳ್ತದೆ. ಇಲ್ಲ ನಾನು ಸುಮ್ಮನೆ ಮಲ್ಕೊಳ್ತಿದ್ದೆ, ನಾನು ಆರಾಮ್ಸ್ ಮಲ್ಗಿದ್ದೆ ಗೈಸ್. ನೋಡಿ ಕಣ್ಣು ಕೂಡ ನೋಡಿ ನಿದ್ರಲ್ಲಿ ಉಂಟು. ಚಂದ ಮಾಡು. ಎಂತ ನಗಾಡ್ತಿದ್ಯಾ ನೀನು? ಎಂತ ಆಗ್ತಿದ್ದಿ ನಿಂದು ಕೈಯಲ್ಲಿ ಎಷ್ಟು ಹಾಕಿಷ್ಟು ಪೌಡರ್? ಎಂತ ಇದು ಕಣ್ಮುಚ್ಚು. ಚಪಾತಿವ ನಾನು? ಗೈಸ್ ನಾ ಇವತ್ತು ಆಫೀಸಿಗೆ ಬಟ್ಟೆ ಹಾಕುವಂತಿದ್ದೆ ಇವತ್ತು. ಮೇಕಪ್ ಮಾಡಿಗೆ ಬಿಡುದಿಲ್ಲ ನೀವು ನೋಡಿ ಗೈಸ್, ನೀನೇ ಮೇಕಪ್ ಮಾಡಿ. ಇದೆಂತ ಗಾಳಿ ಓದಿದ್ರೆ ಪೌಡರ್ ಬರ್ತಾ ಉಂಟು ಗೈಸ್, ಗಾಳಿ ಓದಿದ್ರೆ ಪೌಡರ್ ಬರ್ತಾ ಉಂಟು. ಕಣ್ಮುಚ್ಚೆ ಕೆಲವನಿಗೆ. ನನ್ ತಿಕ್ಕ ಕೂಡ ಚೂರು ಕಪ್ಪಿದೆ, ಚೂರು ಪೌಡರ್ ಹಾಕಿ ಬಿಳಿ ಮಾಡ್ತೀಯಾ? ಅದಕ್ಕೆ ಮೇಕಪ್ ಮಾಡ್ಬೇಕು ತಾನ ಮಲಗ್ತಿದ್ದೆ. ಹೀಗೆ ಮಲಗುದ ನಾನು? ಬೇಡ ಬೇಡ ಬೇಡ. ಪ್ಲೀಸ್ ತಿಕ್ಕ ಪೌಡರ್ ಇದು ಮಾಡು, ವೈಟ್ ಮಾಡು ಪ್ಲೀಸ್ ಮಾಡ. ಇಲ್ಲ ಸ್ವಲ್ಪ ಇದು ಜಾಸ್ತಿ ಆಗಿದೆ, ಬಿಡು. ಗೈಸ್ ಇವಳಿಗೆ ಮದುವೆಗೆಲ್ಲ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಆಯ್ತಾ, ನಂಬರ್ ಕೆಳಗೆ ಬರ್ದಿರ್ತೀನಿ. ನಿಮ್ಗೆ ಬ್ರೈಡ್ ಗ್ರೂಮಿಗೆ ಚಂದ ಮೇಕಪ್ ಮಾಡಿ ಪೌಡರ್ ಇದು ಹಿಟ್ಟು ಬರ್ತದಲ್ಲ, ಹಿಟ್ಟಲ್ಲಿ ಅವ್ರ ಮಿಷನ್ ಅಲ್ಲಿ ಹಿಟ್ ಮಾಡ್ತಾರಲ್ಲ ಅವ್ರ ತರ ಮಾಡಿಟ್ಟಿರ್ತಾಳೆ. ಅವ್ರ ಗಂಡು ಎಲ್ಲಿ? ನಾನೇ ಗಂಡು, ನೀನೇ ಗಂಡು. ನೀನು ಮುಂಡು ತರ ಕಾಣ್ತಿದ್ಯಾ, ಗಂಡಲ್ಲ. ಈಗೆಂತ ಮಾಡ್ತಿದ್ಯಾ? ಇಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಯ್ತಲ್ಲ ಪೌಡರ್. ಗೈಸ್ ಇದು ಟಿಶ್ಯೂ ಅವಳದು ಮುಖದಲ್ಲಿ ಒರ್ಸಿ ಉಂಟಲ್ಲ, ನೆಲ ಎಲ್ಲ ಒರ್ಸಿ ಇದು ಟಿಶ್ಯೂ ಅಲ್ಲಿ ನಾನು ನೋಡ್ತಿದ್ದೆ. ಅಲ್ಲಿ ಇದೇ ಟಿಶ್ಯೂ ಅಲ್ಲಿ ನೆಲ ಎಲ್ಲ ಒರ್ಸಿ ನನ್ನ ಮುಖಕ್ಕೆ ಒರೆಸಿದಲ್ಲಿ ಎಂತವ ನಾನು ಹುಚ್ಚಿಟ್ಟಿದ್ದೆ. ನಿಂಗೆ ಪಾಠಕ್ಕೆ 2 ಕೆಪ್ಪೆ ಹೊಡೆದು ಉಂಟಲ್ಲ, 2 ಎದುಳ್ಬಾರ್ದು ನೀನು. ಹಾಗೆ ಮಾಡ್ತೀರಾ? ನಾನು ನಿಂದು ನಂಬುದಿಲ್ಲ ನಾನು. ಓಕೆ ಯಾವ ಕಲರ್ ಬೇಕು? ನೀನ್ ಮೇಕಪ್ ಮಾಡೋಣ, ನಿಂಗೆ ನಿಂಗೆ ಯಾವ್ದು ಇಷ್ಟ? ಗೊತ್ತಿರ್ಬೇಕಿತ್ತು. ನಂಗೆ ಪಿಂಕ್ ಇಷ್ಟ. ಹಾ ಪಿಂಕ್ ಮಾಡುವ ಬಾ. ಕಪ್ ಕೇಕ್ ಇದೊಂದು ಉಂಟು ಗೈಸ್, ಇದು ನೋಡಿ ಕಪ್ ಕೇಕ್ ಇದು ಉಂಟು, ಡ್ರೀಮ್ ಬ್ಯಾಶ್ ಉಂಟು, ಯಾವ್ದು ಬೇಕು? ಕಪ್ ಕೇಕ್ ಉಂಟು, ಡ್ರೀಮ್ ಬ್ಯಾಶ್ ಉಂಟು. ನಂಗೆ ಯಾಕೆ ಸಹ ಕೇಕ್ ಮಾಡ್ತಿದ್ದಿ, ಕಪ್ ಕೇಕ್ ಆಗ್ತದೆ ನಂಗೆ. ಇಲ್ಲ ಡ್ರೀಮ್ ಬ್ಯಾಶ್ ಹಾಕುವ. ಮತ್ತೆ ನಾನು ಯಾಕೆ ಕೇಳಿದ್ದೆ ಯಾವ್ದು ಬೇಕಂತ? ಏನ್ ಮಾಡ್ತಿದ್ದಾರೆ ಗೈಸ್ ಹೇಳು? ನಂಗೆ ಕೇಳಿಲ್ಲ ಯಾವ್ದು ಬೇಕಂತ. ಕಪ್ ಕೇಕ್ ಬೇಕಿದ್ದೆ, ನಿನ್ನೆ ಮಾಡಿದ್ರೆ ನೀನೇ ಮಾಡು. ಅವ್ನು ಏನ್ ಹೇಳ್ತಾಳ, ಅವ್ಳು ಊಟ ಹೊಡಿತಾಳೆ. ಹೌದು ಅವ್ನು ನೀಲಿ ಬೇಕಾದ್ರೆ ಇವ್ಳು ಕೆಂಪಾಗ್ತಾಳೆ. ಅಯ್ಯೋ ಎಷ್ಟು ಚೆನ್ನಾಗಿ ಗೊಂಬೆ ತರ ಕಾಣ್ತಿದ್ದಾನೆ.
ಕಣ್ಮುಚ್ಚು. ಯಾಕೆ ಮಳೆ ಬರ್ತಾ ಉಂಟು ಗೈಸ್, ನಂಗೆ ರೈನ್ಬೋ ಅಂತ ಎಣಿಸ್ತಾರೆ ಯಾರೋ ಹೊರಗೆ ಹೋದ್ರೆ. ಸೊ ನೆಕ್ಸ್ಟ್ ನಾವು ಹಾಕುವ ಗೈಸ್ ಇದು ಐಗೆ ಹಾಕ್ತಾರಲ್ಲ ಐಲೈನರ್, ಅದು ಕಣ್ಮುಚ್ಚು. ಯಾವ ಕಲರ್ ಅದು? ಇದು ಸಿಲ್ವರ್ ಕಲರ್. ಇದೆಂತ ಕಣ್ ಸೇಫ್ ಇದು? ಇದರಲ್ಲಿ ಬರ್ತಿಲ್ಲ ಗೈಸ್, ಯಾಕಂತ ಹೇಳಿದ್ರು ಖಾಲಿಯಾಗಿದೆ. ಮತ್ತೆ ಒಂದು ಐಬ್ರೋ ಸ್ವಲ್ಪ ಲೈಟ್ ಇದೆ ಗೈಸ್, ಸೊ ಅದಕ್ಕೆ ಸ್ವಲ್ಪ ಐಬ್ರೋ ಲೈಟ್ ಮಾಡು. ನಂದು ಐಬ್ರೋ ಲೈಟ್ ಉಂಟು ಹೌದು. ಗೈಸ್, ಗಾಡ್ಜಿಲ್ಲ ಗೋರಿಲ್ಲಾ ತರ ಉಂಟು ನಂದು ಐಬ್ರೋ, ಇಷ್ಟು ದಪ್ಪ ಉಂಟು ನಂದು ಐಬ್ರೋ, ನೀವು ನೋಡ್ಲಿಲ್ಲ? ಶೇಪ್ ಇಲ್ಲವ ನಿಂದು ಐಬ್ರೋಗೆ, ಈಗ ನಾನು ಶೇಪ್ ಕೊಡ್ತಿದ್ದೇನೆ. ಇಷ್ಟು ದಪ್ಪ ಶೇಪ್ ಆಗ್ತದೆ ಕೊಟ್ರೆ ನೀನು? ಹೌದು, ರೋಡ್ ಇದ ತರ ಆಗ್ತದೆ ಅದು, ಡಾಮರ್ ರೋಡ್ದಾಗೆ. ಹಿಂದೆ ಇಡಿ ಮಮ್ಮಿ. ಹಾ, ಹೀಗೆ ಹೇಗೆ ಕಾಣ್ತಾ ಉಂಟು? ಅಯ್ಯೋ ಎಂತ ಚಂದ ಕಾಣ್ತಿದೆ ನಿಮ್ಗೆ. ತೆಗಿಬೇಡ ಸಖತ್ ಉಂಟಾ? ಹಾ, ಕಣ್ ತೆಗಿಬೇಡ, ಮಲ್ಕೋ ಹಂಗೆ. ಮಲ್ಕೊಳ್ಳುದಾ? ಎಂತ ನಂಗೀಗ ಇದು ಗೈಸ್, ಇವ್ರು ಈಗ ಒಳಗೆ ಆಗ್ತಾ ಇರ್ಬೋದು ನಂಗೆ ಕಾಫಿನಿದು. ಇಲ್ಲ ಇಲ್ಲ ಆತರ ಎಲ್ಲ ಆತರ ಎಲ್ಲ ಮಾಡುದಿಲ್ಲ. ಓಕೆ, ಸೊ ಇವನಿಗೀಗ ನಾವು ಐ ಮೇಕಪ್ ಆಗಿದೆ ಆಲ್ರೆಡಿ. ಈಗ ನೀನು ಕಣ್ ತೆಗಿಬೋದು. ಲಿಪ್ಸ್ಟಿಕ್ ಕಣ್ ತೆಗಿಬೋದಾ? ಕಣ್ಣು ಬಿಡ್ಬೋದಾ? ಹಾ, ಕಣ್ ತೆಗಿಬೋದಾ? ಕಣ್ ತೆಗ್ದು ಎಲ್ಲಿಡ್ಬೇಕಂತ. ಕಣ್ಣು ಬಿಡ್ಬೋದು. ಸೊ ಗೈಸ್, ಈಗ ನೆಕ್ಸ್ಟ್ ನಾವ್ ಎಂತ ಮಾಡ್ತಿದೀವಿ ಅಂತ ಹೇಳಿದ್ರೆ, ಈಗ ಲಿಪ್ ಪ್ಯಾಲೆಟ್. ಸೊ ಈಗ ಲಿಪ್ ಈಗ ಕಲರ್ ಕೊಡುವ, ಲಿಪ್ಗೆ ಕಲರ್ ಕೊಡುವ. ಯಾವ್ದು ಕಲರ್ ಇಷ್ಟ? ಅದು ನಾನು ಹೇಳುದಿಲ್ಲ ಗೈಸ್ ಯಾವ್ದು ಕಲರ್ ಬೇಕಂತ. Okay, ಪರವಾಗಿಲ್ಲ. ಕಣ್ಮುಚ್ಚು, ಕಣ್ಮುಚ್ಚು. ಮುಚ್ಚಿದೆಯಾ ಕಣ್ಣು? ಸ್ವಲ್ಪ ಡಾರ್ಕ್ ಹಾಕು, ಅವ್ನು ಸ್ವಲ್ಪ ಬಿಳಿ ಇದ್ದಾನಲ್ಲ, ಡಾರ್ಕ್ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಆಕ್ಚುಲಿ ಇದೊಂದು ಡಿಫ್ರೆಂಟ್ ಗೈಸ್, ಮೇಲೆ ಒಂದು ಕಲರ್ ಕೆಳಗೊಂದು ಕಲರ್ ಬರ್ತದೆ. ಎಂತವ ನಂಗೆ ಇದು ಇದು ಯಾವ್ದು ಕಾರ್ಟೂನ್ ಕ್ಯಾರೆಕ್ಟರ್ ಉಂಟಲ್ಲ, ನಂದು ಲಿಪ್ಸ್ ಎಂತ ಆಗ್ಬೇಕು. ಎಂತ ಆಗುದಿಲ್ವಾ? ಇದು ಹೋಗ್ತದಲ್ಲ ಮುಖದಿಂದ, ಹೋಗ್ತದೆ. ಎಂತ ಇದು ಪೇಂಟ್ ಆಗ್ತಿದೆ? ಯಾರಿಗ್ ಗೊತ್ತುಂಟು ಗೈಸ್, ಎಲ್ಲಿಂದ ಇದು ಮೇಕಪ್ ತಂದ ಗೊತ್ತಿಲ್ಲ ಗೈಸ್ ಇವಳು. ವಾವ್, ಸಕ್ಕತ್ತ ಕಾಣ್ತಾ ಇದ್ದಾನೆ. ಎಂತ ಹುಡುಗಾಗಿ ನಂಗೆ ನೀವು ಮೇಕಪ್ ಹಾಕಿ ಸಖತ್ತಾಗಿ ಕಾಣ್ತಿದ್ರ ಅಂತ ಹೇಳ್ತಿದ್ದೀರಾ? ನೋಡ್ಬೇಕಾದ್ರೆ ನಾಚಿಕೆ ಆಗುದಿಲ್ಲ ನಿಮ್ಗೆ? ನಾವು ಫಸ್ಟ್ ಫೇಸ್ ಇದು ಮೇಕಪ್ ಕವರ್ ಮಾಡಿದ್ದೇವೆ ಆಯ್ತಾ. ನೋಡಿ, ಐ ಮೇಕಪ್ ಆಗಿದೆ, ಲಿಪ್ ಮೇಕಪ್ ಆಗಿದೆ, ಬ್ಲಶ್ ಆಗಿದೆ. ಮತ್ತೆ ಸುಮ್ನೆ ಇರ್ತೀಯಾ? ಈಗ ಅವನಿಗೆ ಒಂದು ಇದೊಂದು ಕೊಡುವ, ವಿಗ್ ಒಂದು ಹಾಕುವ. ಫೈನಲ್ ಟಚ್ ಅಪ್ ಕೊಡೋ ಮುಂಚೆ ಉಂಟಲ್ಲ, ನಾನು ಇದೊಂದು ಸ್ಪ್ರೇ ಹಾಕ್ತೇನೆ, ಇದು ಮೈಕ್ರೋ ಫಿನಿಶ್ ಸ್ಪ್ರೇ. ಕಣ್ಮುಚ್ಚು. ಇಲ್ಲಿ ಸಿಮೆಂಟ್ ಗೆ ಹಾಗೆ ಲಾಸ್ಟ್ ಡಬ್ಬಿ ಬಿಡ್ತಾರೆ ಗೊತ್ತಿಲ್ಲ, ಹಾಗೆ ಮಾಡಿ ಬಿಡ್ತಾಳೆ ಈಗ. ಕಣ್ಮುಚ್ಚು. ಇದು ಈಗ ಮೇಕಪ್ ಹಾಳಾಗ್ಬಾರ್ದು ಅಂತ, ಇದು ಮುಖದಿಂದ ಹೋಗ್ಬಾರ್ದು ಅಂತ ಹೇಳಿ ಇದು ನಾನು ಹಾಕ್ತಿದ್ದೇನೆ. ಹೇಗೆ ಸ್ಮೆಲ್ ಬರ್ತಾ ಉಂಟು? ನೈಸ್ ಸ್ಮೆಲ್ ಗೈಸ್. ಯಾರ್ದು ದೃಷ್ಟಿ ಬೀಳ್ಬಾರ್ದು ಅಂತ ಹೇಳಿ ನಾನು ಅವ್ರಿಗೆ ದೃಷ್ಟಿ. ಇದು ಮುಖಕ್ಕೆ ಯಾರ ದೃಷ್ಟಿ ಹಾಕ್ತಾರೆ? ಫೈನಲ್ ಟಚ್ ಅಪ್ ಟೈಟ್ ಹಾಕೊಡು. ಇದು ಯಾವ್ದು? ನಾನು ಇದು 1990 ಆಕ್ಟ್ರೆಸ್ ಬರ್ತಾರೆ ಮುಗ್ಯಾಂಬೋ ಆತರ ಇಷ್ಟು ದಪ್ಪ ಹಾಕಿದಾಳೆ ಇರ್ಬೋದು. ಸೊ ಈಗ ಗೈಸ್ ನಾವು ಈಗ ವಿಗ್ ಹಾಕ್ತಿದ್ದೇವೆ ಅವನಿಗೆ. ಕಣ್ಮುಚ್ಚು. ಕಣ್ಯಾಕಿ ಮುಚ್ಚಬೇಕಾ ವಿಗ್ ಹಾಕುವಾಗ? ನೋಡು, ಫೈನಲ್ ಟಚ್ ಅಪ್ ಅಂದ್ರೆ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ. ಸ್ವಲ್ಪ ಹೇರಿಗೆ ಸ್ಪ್ರೇ ಮಾಡೋಣ. ನೀನ್ ಪ್ರೊಫೆಷನಲ್ ಆದ್ಯಾ? ಪ್ರೊಫೆಷನಲ್ ಆದ್ಯ ನೀನು? ಪಾಸ್ ಇಡು. ಓಕೆ, ಪಾಸ್. ಸೊ ಗೈಸ್, ಫೈನಲ್ ಲುಕ್ ರೆಡಿ ಆಗಿದೆ. ಈಗ ನಾವು ನಿಮಗೆ ತೋರಿಸ್ತಿದ್ದೇವೆ ಮಿಸ್ ಜೆನಿಫರ್ ಡಿಸೋಜಾ. ನಂಗೆ ರಿವೀಲ್ ಮಾಡಿರಾ? ಚಂದ ಕಾಣ್ತಿದ್ದಾನೆ. ಸಿಕ್ಕ ಕಾಣ್ತಿದ್ದೀನಾ? ಬಾ, ಬೇಡರ ಕಣ್ಣಪ್ಪ. ಮಿರರಲ್ಲಿ ನೋಡ್ಲಿಕ್ಕೆ ಬಿಡ್ಲಿಲ್ಲ ಇವಳು, ಸೊ ಅದಕ್ಕೆ ನಾನು ಬೇರೆಯವರಿಗೆ ಈಗ ತೋರಿಸ್ಲಿಕ್ಕೆ ಹೋಗ್ತೀನಿ ಹೇಗೆ ಕಾಣ್ತಿದ್ದೀನಿ ಅಂತ. ಅಲ್ಲಿ ಮಕ್ಕಳೆಲ್ಲ ಕಾಣ್ತಿದ್ದಾರೆ. ಸೊ ಗೈಸ್, ಇವನ್ ನೋಡಿ, ಇವನ್ ಉಂಟಲ್ಲ, ಇವಳೆ ಮೇಕಪ್ ಮಾಡಿದ್ ನಂಗೆ ಚೆನ್ನಾಗಿ ಕಾಣ್ತೀನಲ್ಲ ಸರ್. ಸೆಕ್ಸಿ ಅಲ್ಲ, ಇಲ್ಲಿ ಬಾ ಮಕ್ಕಳು ಹೇಗೆ ಕಾಣ್ತೀನಿ ಅಂತ. ಇಲ್ಲ ಕ್ಯಾಮರಾಮನ್, ಅವರೇ ಓಡ್ತಿದ್ದಾರೆ ಗೈಸ್, ಅವರು ಓಡಿ ಹೋಗ್ತಿದ್ದಾರೆ ಇವನನ್ನ ನೋಡಿ ಆಯ್ತಾ. ಅಲ್ಲಿ ಒಂದು ಆಂಟಿ ನೋಡಿ ನಗಡ್ತಿದ್ದಾರೆ, ಅರೆ ಒಳ್ಳೆ ಆಗ್ಲಿಲ್ಲ ಅಂತ ಅರ್ಥ. ಇಲ್ಲೊಂದು ಮಿರರ್ ಉಂಟು ನೋಡುವ. ನಿಂದು ಚಂದ ಕಾಣ್ತಿದ್ಯಾ? ಈ ತರ ಬೋಸ್ಟ್ ಮಾಡ್ಬಾರ್ದ ಯಾರಿಗೆ ಸಹ ನೀನು? ಚಂದ ಕಾಣ್ತಿದ್ಯಾ? ಎಂತ ಮಾಡಿಟ್ಟಿದ್ಯಾ ಇದು? ಎಂತ ಮಾಡಿಟ್ಟಿದ್ಯಾ? ಸೈಡ್ ಕಾಣ್ತಿದ್ದಾನೆ ಈಗ ಗೈಸ್, ಇದೊಂದು ಕ್ಯಾರೆಕ್ಟರ್ ಉಂಟಾಯ್ತಾ ಬಾಕಿಯಲ್ಲಿ? ಯಾವ್ದು ಅದು ಬಾಕಿ ಅಲ್ಲ, ಒಂದು ಕ್ಯಾರೆಕ್ಟರ್ ಉಂಟು, ಅನಿಮೆ ಕ್ಯಾರೆಕ್ಟರ್. ಅದ್ರಲ್ಲಿ ಒಂದು ಜೋಕರ್ ಟೈಪ್ ಇದ್ದಾನೆ, ಆತರ ಮಾಡಿಟ್ಟಿದ್ದೀನಿ ನಂಗೆ. ಗೈಸ್, ಇವತ್ತಿನ ವ್ಲಾಗ್ ನಾವು ಇಲ್ಲೇ ಮುಕ್ತಾಯ ಮಾಡುತ್ತಿದ್ದೇವೆ. See you in the next vlog. Take care. Bye. See everyone. Bye.